ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ರತ್ನರಾಶಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೊಸ BLO ಆ್ಯಪ್ನಲ್ಲಿ ಹೊಸ ಮತದಾರರ ನೋಂದಣಿಗಾಗಿ ಫಾರಂ 6 ಅಪ್ಲಿಕೇಶನ್ನನ್ನು ಹೇಗೆ ಸಲ್ಲಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಾವು ತಿಳಿದುಕೊಳ್ಳಲೇಬೇಕಾದಂಥ ನಮಗೆ ಗೊತ್ತಿರುವ ಮತ್ತು ಗೊತ್ತಿಲ್ಲದೇ ಇರುವಂಥ ಕೆಲವು ಮುಖ್ಯ ಸಂಗತಿಗಳಿವೆ. ಅವು ಯಾವುವು ಎಂದರೆ, ಯಾರು ಹೊಸ ಮತದಾರರಾಗಿ ನೋಂದಣಿ ಮಾಡಿಕೊಳ್ಳಲು ಅರ್ಜಿ ಸಲ್ಲಿಸಬಹುದು ಎಂಬ ಪ್ರಶ್ನೆಗೆ ಈಗಾಗಲೇ ನಮಗೆ ಗೊತ್ತಿರುವಂಥ ಉತ್ತರಗಳೇನೆಂದರೆ, ಮೊದಲನೆಯದಾಗಿ ಅರ್ಜಿ ಸಲ್ಲಿಸುವಂಥವರು ಭಾರತದ ಪೌರರಾಗಿರಬೇಕು. ಎರಡನೆಯದಾಗಿ ಅರ್ಜಿದಾರರ ವಯಸ್ಸು 18 ವರ್ಷಗಳು ಪೂರ್ಣ ಆಗಿರಬೇಕು. ಆದರೆ ನಾವು ಲಕ್ಷ್ಯದಲ್ಲಿರಿಸಬೇಕಾದ ಮೂರನೆಯ ಬಹಳ ಮುಖ್ಯವಾದ ಅಂಶವೇನೆಂದರೆ, ಅರ್ಜಿ ಸಲ್ಲಿಸುವಂಥವರು ಅರ್ಜಿ ಸಲ್ಲಿಸುತ್ತಿರುವ ವಿಧಾನಸಭಾ ಕ್ಷೇತ್ರದ ಸ್ಥಳೀಯ ನಿವಾಸಿಯಾಗಿರಬೇಕು ಮತ್ತು ಅವರು ಬೇರೆಲ್ಲೂ ಮತದಾರರಾಗಿ ನೋಂದಣಿ ಆಗಿರಬಾರದು. ಸಾಮಾನ್ಯವಾಗಿ ವಿವಾಹವಾಗಿ ಬಂದಂಥವರು ಮತ್ತು ವಲಸೆ ಬಂದಂಥವರು ತಮ್ಮ ಮೂಲ ಸ್ಥಳಗಳಲ್ಲಿ ಈಗಾಗಲೇ ವೋಟಿಂಗ್ ಕಾರ್ಡ್ಗಳನ್ನು ಹೊಂದಿರುವ ಸಾಧ್ಯತೆ ಹೆಚ್ಚು. ಆದರೆ ಅವರಿಗೆ ಗೊತ್ತಿಲ್ಲದೆ ಅವರು ಪುನಃ ಫಾರಂ 6 ಅಪ್ಲಿಕೇಶನ್ನನ್ನೇ ಸಲ್ಲಿಸಿರ್ತಾರೆ. ಇಂಥವರ ವಿಷಯದಲ್ಲಿ ನಾವು ಹೆಚ್ಚು ಗಮನ ಹರಿಸಬೇಕು. ಇಂಥವರ ಫಾರಂ 6 ಅರ್ಜಿಗಳನ್ನು ತಿರಸ್ಕರಿಸಿ ಮತ್ತು ಅವರ ಹಳೆಯ ವೋಟರ್ ಐಡಿಯೊಂದಿಗೆ ಫಾರಂ 8 ಸಲ್ಲಿಸಿ ಶಿಫ್ಟ್ ಇನ್ ಮಾಡಿಕೊಳ್ಳಬೇಕು. ಸ್ನೇಹಿತರೆ, BLO ಆ್ಯಪ್ನಲ್ಲಿ ಅಪ್ಲೈ ಮಾಡುವ ಮುನ್ನ ಅಗತ್ಯ ದಾಖಲೆಗಳನ್ನು ಅರ್ಜಿದಾರರ ಸಹಿಯೊಂದಿಗೆ ಪಡೆದಿಟ್ಟುಕೊಂಡಿರಬೇಕು. ಅವು ಯಾವುವು ಎಂದರೆ, ಅರ್ಜಿದಾರರ ವಯಸ್ಸು, ವಿಳಾಸ, ಗುರುತಿನ ಪುರಾವೆಗಳು ಮತ್ತು ಅವರ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಭಾವಚಿತ್ರ ಹಾಗೂ ಅರ್ಜಿದಾರರ ಸಹಿ. ಅರ್ಜಿದಾರರ ಆಧಾರ್ ಕಾರ್ಡ್ನಲ್ಲಿ ಅವರ ಜನ್ಮ ದಿನಾಂಕ ಮತ್ತು ವಿಳಾಸ ಸರಿಯಾಗಿದ್ದರೆ ಅದೊಂದೇ ಸಾಕು. ಹಾಗಾದರೆ ಈ ಎಲ್ಲ ದಾಖಲೆಗಳು ನಮ್ಮ ಬಳಿ ಇದ್ದರೆ BLO ಆ್ಯಪ್ನಲ್ಲಿ ಫಾರಂ 6 ಅಪ್ಲಿಕೇಶನ್ನನ್ನು ಹೇಗೆ ಸಲ್ಲಿಸುವುದು ಎಂಬುದನ್ನು ಈಗ ನೋಡೋಣ. ಸ್ನೇಹಿತರೆ, ನಿಮ್ಮ ನ್ಯೂ BLO ಆ್ಯಪ್ಗೆ ಲಾಗಿನ್ ಆಗಿ ನಂತರ ಫಾರ್ಮ್ಸ್ ಎಂಬ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಫಾರ್ಮ್ಸ್ಗಳ ಪಟ್ಟಿಯಲ್ಲಿ ಫಾರಂ 6 ಅನ್ನು ಆಯ್ಕೆ ಮಾಡಿ. ಈಗ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಇದರಲ್ಲಿ ಕೆಳಗೆ ಸೆಲೆಕ್ಟ್ ಸೆಕ್ಷನ್ ನಂಬರ್ ಎಂದಿರುವಲ್ಲಿ ಅರ್ಜಿದಾರರು ಈಗ ವಾಸವಿರುವಂಥ ವಾರ್ಡ್ ನಂಬರನ್ನು ಸೆಲೆಕ್ಟ್ ಮಾಡಿ. ಅದಾದ ನಂತರ ಕೆಳಗೆ ಫಿಲ್ ಫಾರಂ 6 ಮೇಲೆ ಕ್ಲಿಕ್ ಮಾಡಿ. ಈಗ ಈ ಪುಟದಲ್ಲಿ ಯಾರಿಗೆ ಫಾರಂ 6 ಅನ್ನು ಸಲ್ಲಿಸುತ್ತಿದ್ದೇವೆ ಎನ್ನುವ ಮಾಹಿತಿ ಇದೆ. ಈಗ ಪೇಜನ್ನು ಸ್ಕ್ರೋಲ್ ಮಾಡಿ ಜನರಲ್ ಡೀಟೇಲ್ಸ್ ಎಂದಿರುವಲ್ಲಿ ಕೆಳಗೆ ಫಾದರ್ಸ್ ಆರ್ ಲೀಗಲ್ ಗಾರ್ಡಿಯನ್ ಎಪಿಕ್ ನಂಬರ್ ಎಂದಿರುವಲ್ಲಿ ನಾವು ಅರ್ಜಿದಾರರ ತಂದೆಯ ಅಥವಾ ಸಂಬಂಧಿಯ ವೋಟರ್ ID ನಂಬರನ್ನು ಮೆನ್ಷನ್ ಮಾಡಬೇಕು. ಏಕೆಂದರೆ ಈ ಎಪಿಕ್ ನಂಬರ್ ಸಹಾಯದಿಂದ ಅರ್ಜಿದಾರರು ಯಾವ ವೋಟಿಂಗ್ ಲಿಸ್ಟಲ್ಲಿ ಸೇರ್ಪಡೆಯಾಗಬೇಕು ಎಂಬುದು ನಿರ್ಧಾರವಾಗುತ್ತದೆ. ಇದಾದ ಮೇಲೆ ಯಾರ ಎಪಿಕ್ ನಂಬರನ್ನು ಹಾಕಿದ್ದೇವೆಯೋ ಅವರ ಹೆಸರನ್ನು ನಮೂದಿಸಬೇಕು. ಒಂದು ವೇಳೆ ವಿವಾಹವಾಗಿ ಬಂದವರ ಅರ್ಜಿಯನ್ನು ಹಾಕುತ್ತಿದ್ದರೆ ಅವರ ಪತಿ ಅಥವಾ ಪತ್ನಿಯ ವಿವರಗಳನ್ನು ಕೆಳಗೆ ಸ್ಪೌಸಸ್ ಎಪಿಕ್ ನಂಬರ್, ಸ್ಪೌಸಸ್ ನೇಮ್ ಎಂದಿರುವಲ್ಲಿ ನಮೂದಿಸಬೇಕು. ಈಗ ನಾನಿಲ್ಲಿ ಅರ್ಜಿದಾರರ ತಂದೆಯ ಎಪಿಕ್ ನಂಬರನ್ನು ನಮೂದಿಸಿರುವುದರಿಂದ ಕೆಳಗೆ ಎಲೆಕ್ಟರ್ ಇನ್ ಎನ್ನುವಲ್ಲಿ ಈಸ್ ಎಲೆಕ್ಟರ್ ಪ್ರೊಜನಿ ಆಫ್ ಎಲೆಕ್ಟರ್ ಎಂದಿದೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಆ್ಯಡ್ ರಿಲೇಟಿವ್ ಡೀಟೇಲ್ಸ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಮೇಲೆ ನಮೂದಿಸಿರುವಂಥ ಅರ್ಜಿದಾರರ ಸಂಬಂಧಿಯ 2002ರ ಮಾಹಿತಿಗಳನ್ನು ಫಿಲಪ್ ಮಾಡಬೇಕು. ಅದಕ್ಕಾಗಿ ಮೊದಲಿಗೆ ರಾಜ್ಯವನ್ನು ಸೆಲೆಕ್ಟ್ ಮಾಡಿ, ನಂತರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡಿ. ನಂತರ 2002ರಲ್ಲಿರುವಂತೆ ಪಾರ್ಟ್ ನಂಬರನ್ನು ಸೆಲೆಕ್ಟ್ ಮಾಡಿ. ತದನಂತರ 2002ರ ಮತದಾರರ ಪಟ್ಟಿಯಲ್ಲಿರುವಂತೆ ಕ್ರಮ ಸಂಖ್ಯೆಯನ್ನು ನಮೂದಿಸಿ. ನಂತರ ಸರ್ಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಕೆಳಗೆ ಅರ್ಜಿದಾರರ ಸಂಬಂಧಿಯ ವಿವರಗಳು ಕಾಣಿಸುತ್ತವೆ. ಈ ವಿವರಗಳು ಸರಿಯಾಗಿದ್ದರೆ ವೆರಿಫೈ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈಗ ಪೇಜನ್ನು ಸ್ಕ್ರೋಲ್ ಮಾಡಿ ಸರ್ಚ್ ರಿಲೇಟಿವ್ ಟೈಪ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಸೂಕ್ತ ಸಂಬಂಧವನ್ನು ಆಯ್ಕೆ ಮಾಡಿ.
ನಂತರ ಕೆಳಗೆ ಪ್ಲೀಸ್ ಅಪ್ಲೋಡ್ ಸಿಗ್ನೇಚರ್ ಎಂದಿರುವಲ್ಲಿ ಅರ್ಜಿದಾರರ ಸಿಗ್ನೇಚರನ್ನು ಅಪ್ಲೋಡ್ ಮಾಡಲಿಕ್ಕಾಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಈಗಾಗಲೇ ಸಿಗ್ನೇಚರ್ನ ಫೋಟೋ ನಿಮ್ಮ ಗ್ಯಾಲರಿಯಲ್ಲಿದ್ದರೆ ಗ್ಯಾಲರಿ ಆಪ್ಷನ್ಗಳಿಂದ ಅದನ್ನು ಅಪ್ಲೋಡ್ ಮಾಡಿ. ನೇರವಾಗಿ ಫೋಟೋ ತೆಗೆಯುವಂತಿದ್ದರೆ ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅರ್ಜಿದಾರರ ಸಿಗ್ನೇಚರ್ನ ಫೋಟೋ ಕ್ಲಿಕ್ಕಿಸಿದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಸಹಿಯನ್ನು ಸರಿಯಾಗಿ ಹೊಂದಿಸಿಕೊಳ್ಳಲು ಕೆಳಗೆ ಇರುವಂಥ ಆಯ್ಕೆಗಳನ್ನು ಬಳಸಿ ಮತ್ತು ಜೂಮ್ ಮಾಡಿ ಸಹಿಯನ್ನು ಸರಿಯಾಗಿ ಹೊಂದಿಸಿಕೊಳ್ಳಿ. ತದನಂತರ ಬಲಭಾಗದಲ್ಲಿ ಮೇಲ್ಗಡೆ ಕಾಣುವಂಥ ರೈಟ್ ಟಿಕ್ ಮಾರ್ಕ್ ಮೇಲೆ ಟಚ್ ಮಾಡಿ. ಈಗ ಸಿಗ್ನೇಚರ್ ಅಪ್ಲೋಡ್ ಆಗಿದೆ. ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಓಪನ್ ಆಗಿರುವ ಈ ಪುಟದಲ್ಲಿ ಪರ್ಸನಲ್ ಡೀಟೇಲ್ಸ್ಗಳನ್ನು ಫಿಲಪ್ ಮಾಡಬೇಕಾಗಿರುತ್ತದೆ. ಮೊದಲಿಗೆ ಅರ್ಜಿದಾರರ ಫಸ್ಟ್ ನೇಮ್. ಇಲ್ಲಿ ಮೆನ್ಷನ್ ಮಾಡುವಂತಹ ಪರ್ಸನಲ್ ಡೀಟೇಲ್ಸ್ ಆಂಗ್ಲ ಭಾಷೆಯಲ್ಲೂ ಮತ್ತು ಸ್ಥಳೀಯ ಭಾಷೆಯಲ್ಲೂ ಇರಬೇಕು. ಸ್ಥಳೀಯ ಭಾಷೆಯಲ್ಲಿ ಹೆಸರನ್ನು ಮೆನ್ಷನ್ ಮಾಡಲು ಇನ್ ರೀಜನಲ್ ಎಂಬಲ್ಲಿ ಕ್ಲಿಕ್ ಮಾಡಿದಾಗ ಸ್ಥಳೀಯ ಭಾಷೆಯಲ್ಲಿ ಹೆಸರು ಸಹಜವಾಗಿ ಕಾಣಿಸುತ್ತವೆ. ಅದರಲ್ಲಿ ಸರಿಯಾಗಿ ಇರುವಂಥ ಹೆಸರಿನ ಮೇಲೆ ಟಚ್ ಮಾಡಿ. ಒಂದು ವೇಳೆ ಇಲ್ಲಿ ಕಾಣುವ ಹೆಸರುಗಳು ತಪ್ಪಾಗಿದ್ದರೆ ಸ್ವತಃ ನಮೂದಿಸಿ ಅದನ್ನು ಸರಿಪಡಿಸಿ. ಇದಾದ ಮೇಲೆ ಸರ್ನೇಮ್ ಇದ್ದರೆ ನಮೂದಿಸಿ, ಇಲ್ಲವಾದರೆ ಬಿಟ್ಟು ಬಿಡಿ, ಅದೇನು ಕಡ್ಡಾಯವಲ್ಲ. ಇದಾದ ನಂತರ ಫೋಟೋವನ್ನು ಅಪ್ಲೋಡ್ ಮಾಡಲಿಕ್ಕಾಗಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಫೋಟೋ ಈಗಾಗಲೇ ಗ್ಯಾಲರಿಯಲ್ಲಿದ್ದರೆ ಗ್ಯಾಲರಿ ಆಪ್ಷನ್ನನ್ನು ಆಯ್ಕೆ ಮಾಡಿ. ಇಲ್ಲವೇ ನೇರವಾಗಿ ತೆಗೆಯುವಂತಿದ್ದರೆ ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅರ್ಜಿದಾರರ ಭಾವಚಿತ್ರವನ್ನು ಕ್ಲಿಕ್ಕಿಸಿ. ನಂತರ ಕೆಳಗೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಭಾವಚಿತ್ರವನ್ನು ಜೂಮ್ ಮಾಡಿ ಸರಿಯಾಗಿ ಹೊಂದಿಸಿಕೊಳ್ಳಿ. ನಂತರ ಬಲಕ್ಕೆ ಮೇಲ್ಭಾಗದಲ್ಲಿ ಕಾಣುವ ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಫೋಟೋ ಅಪ್ಲೋಡ್ ಆಗಿರುವುದು ಕಾಣಿಸುತ್ತೆ. ನಂತರ ಸೆಲೆಕ್ಟ್ ರಿಲೇಷನ್ ಟೈಪ್ ಮೇಲೆ ಕ್ಲಿಕ್ ಮಾಡಿ. ಸೂಕ್ತ ಸಂಬಂಧವನ್ನು ಆಯ್ಕೆ ಮಾಡಿ. ನಂತರ ನೇಮ್ ಆಫ್ ದ ರಿಲೇಟಿವ್ ಮೆನ್ಷನ್ಡ್ ಅಬೌವ್ ಎಂದಿರುವಲ್ಲಿ ಅರ್ಜಿದಾರರ ಸಂಬಂಧಿಯ ಹೆಸರನ್ನು ಮೊದಲು ಆಂಗ್ಲ ಭಾಷೆಯಲ್ಲಿ ನಮೂದಿಸಿ. ಆಮೇಲೆ ಸ್ಥಳೀಯ ಭಾಷೆಯಲ್ಲಿ ಆಯ್ಕೆ ಮಾಡಿ. ಸ್ಥಳೀಯ ಭಾಷೆಯಲ್ಲಿ ಹೆಸರು ತಪ್ಪಾಗಿದ್ದರೆ ಅದನ್ನು ನೀವೇ ಟೈಪ್ ಮಾಡಿ ಸರಿಪಡಿಸಿ. ಇದಾದ ಮೇಲೆ ಸರ್ನೇಮ್ ಇದ್ದರೆ ನಮೂದಿಸಿ, ಇಲ್ಲದಿದ್ದರೆ ಬಿಟ್ಟು ಬಿಡಿ. ಇದಾದ ಮೇಲೆ ಮೊಬೈಲ್ ನಂಬರ್ ಎಂದಿರುವಲ್ಲಿ ಅರ್ಜಿದಾರರ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತದೆ. ಅವರದ್ದೇ ಮೊಬೈಲ್ ನಂಬರ್ ಆಗಿದ್ದರೆ ಸೆಲ್ಫ್ ಎನ್ನುವ ಆಯ್ಕೆ ಸರಿಯಾಗಿದೆ. ಒಂದು ವೇಳೆ ಅವರ ಸಂಬಂಧಿಯ ಮೊಬೈಲ್ ನಂಬರನ್ನು ಹಾಕುವುದಾದರೆ ಎರಡನೇ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು. ಅನಂತರ ಮೊಬೈಲ್ ನಂಬರನ್ನು ನಮೂದಿಸಬೇಕು. ಇದಾದ ಮೇಲೆ ಇಮೇಲ್ ಐ ಡಿ ಇದ್ದರೆ ಹಾಕಿ, ಇಲ್ಲದಿದ್ದರೆ ಬಿಟ್ಟು ಬಿಡಿ. ತದನಂತರ ಆಧಾರ್ ಡೀಟೇಲ್ಸ್ ಎಂಬಲ್ಲಿ ಆಧಾರ್ ನಂಬರ್ ಪಕ್ಕದಲ್ಲಿರುವ ವೃತ್ತವನ್ನು ಸೆಲೆಕ್ಟ್ ಮಾಡಿ. ಒಂದು ವೇಳೆ ಅರ್ಜಿದಾರರು ಆಧಾರ್ ನಂಬರನ್ನು ಹೊಂದಿಲ್ಲದಿದ್ದರೆ ಎರಡನೇ ವೃತ್ತವನ್ನು ಆಯ್ಕೆ ಮಾಡಿ. ಕೆಳಗೆ ಆಧಾರ್ ನಂಬರನ್ನು ನಮೂದಿಸಿ. ಸ್ಕ್ರೋಲ್ ಮಾಡಿ ಕೆಳಗೆ ಜೆಂಡರ್ ಎಂದಿರುವಲ್ಲಿ ಅರ್ಜಿದಾರರ ಲಿಂಗವನ್ನು ಆಯ್ಕೆ ಮಾಡಿ. ನಂತರ ಅರ್ಜಿದಾರರ ಡೇಟ್ ಆಫ್ ಬರ್ತ್ ಡೀಟೇಲ್ಸನ್ನು ಹಾಕಬೇಕಾಗಿದೆ. ಅದಕ್ಕಾಗಿ ಪಕ್ಕದಲ್ಲಿರುವ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ. ಸರಿಯಾದ ವರ್ಷವನ್ನು ಆಯ್ಕೆ ಮಾಡುವುದಕ್ಕಾಗಿ ಬಲಭಾಗದಲ್ಲಿ ಮೇಲೆ ಕಾಣುವ ಇಸ್ವಿಯ ಮೇಲೆ ಟಚ್ ಮಾಡಿ. ಈಗ ಇಲ್ಲಿ ವರ್ಷಗಳ ಪಟ್ಟಿ ಓಪನ್ ಆಗುತ್ತೆ. ಇದರಲ್ಲಿ ಸರಿಯಾದ ವರ್ಷವನ್ನು ಆಯ್ಕೆ ಮಾಡಿ. ನಂತರ ಸರಿಯಾದ ತಿಂಗಳನ್ನು ಹೊಂದಿಸಿಕೊಳ್ಳಲಿಕ್ಕಾಗಿ ಆ್ಯಂಗಲ್ ಬ್ರ್ಯಾಕೆಟ್ ಮೇಲೆ ಕ್ಲಿಕ್ ಮಾಡಿ. ತಿಂಗಳನ್ನು ಹೊಂದಿಸಿಕೊಂಡ ಮೇಲೆ ಸರಿಯಾದ ದಿನಾಂಕವನ್ನು ಆಯ್ಕೆ ಮಾಡಿ. ಆಮೇಲೆ ಕ್ಯಾಲೆಂಡರಲ್ಲಿ ಕಾಣುವ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಡೇಟ್ ಆಫ್ ಬರ್ತ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮೊದಲು ಡಾಕ್ಯುಮೆಂಟ್ ನೇಮನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಯಾವುದೇ ಡಾಕ್ಯುಮೆಂಟನ್ನು ನೀವು ಡೇಟ್ ಆಫ್ ಬರ್ತ್ಗೆ ಸಪೋರ್ಟಿಂಗ್ ಡಾಕ್ಯುಮೆಂಟಾಗಿ ಅಪ್ಲೋಡ್ ಮಾಡಬಹುದು. ಈಗ ನಾನಿಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡುತ್ತಿರುವುದರಿಂದ ಆಧಾರ್ ಕಾರ್ಡ್ ಎಂಬುದನ್ನೇ ಆಯ್ಕೆ ಮಾಡುತ್ತೇನೆ. ನಂತರ ಕೆಳಗೆ
ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕಾಗಿ ಚೂಸ್ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ ಗ್ಯಾಲರಿಯಲ್ಲಿದ್ದರೆ ಗ್ಯಾಲರಿ ಆಯ್ಕೆಯನ್ನು ಬಳಸಿ. ನೇರವಾಗಿ ಫೋಟೋ ತೆಗೆಯುವಂತಿದ್ದರೆ ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಈಗ ಡಾಕ್ಯುಮೆಂಟನ್ನು ಕ್ಲಿಕ್ಕಿಸಿ. ಹೀಗೆ ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟ್ಗೆ ಕೆಳಗೆ ಅರ್ಜಿದಾರರಿಂದ ಸಹಿ ಪಡೆದಿರಬೇಕು, ಅಂದರೆ ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕು. ಇದರ ಫೋಟೋ ತೆಗೆದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಡಾಕ್ಯುಮೆಂಟ್ನ ಫೋಟೋವನ್ನು ಸರಿಯಾಗಿ ಹೊಂದಿಸಿಕೊಳ್ಳಲು ಕೆಳಗೆ ಇರುವ ಆಯ್ಕೆಗಳನ್ನು ಬಳಸಿ ಮತ್ತು ಫೋಟೋವನ್ನು ಜೂಮ್ ಮಾಡಿ ಸರಿಯಾಗಿ ಹೊಂದಿಸಿಕೊಳ್ಳಿ. ಈಗ ಡಾಕ್ಯುಮೆಂಟನ್ನು ಹೊಂದಿಸಿಕೊಂಡ ಮೇಲೆ ಬಲಭಾಗದಲ್ಲಿ ಮೇಲ್ಗಡೆ ರೈಟ್ ಟಿಕ್ ಮಾರ್ಕ್ ಮೇಲೆ ಟಚ್ ಮಾಡಿ. ಈಗ ಪೇಜನ್ನು ಸ್ಕ್ರೋಲ್ ಮಾಡಿ ಕೆಳಗೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿರುವುದು ಕಾಣಿಸುತ್ತೆ. ಈಗ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾವು ಅರ್ಜಿದಾರರ ವಿಳಾಸವನ್ನು ನಮೂದಿಸಬೇಕಾಗುತ್ತದೆ. ಹೀಗೆ ನಾವಿಲ್ಲಿ ಅರ್ಜಿದಾರರ ಮನೆಯ ವಿಳಾಸವನ್ನು ನಮೂದಿಸುವಾಗ ಮೊದಲಿಗೆ ಅರ್ಜಿದಾರರ ಮನೆಯ ಸಂಖ್ಯೆಯನ್ನು ಹಾಕಲೇಬೇಕು. ಇದನ್ನು ನಾವು ನಮ್ಮ ಮತದಾರರ ಪಟ್ಟಿಯಲ್ಲಿ ಅರ್ಜಿದಾರರ ಸಂಬಂಧಿಯ ಮನೆಯ ಸಂಖ್ಯೆ ಇರುತ್ತೆ, ಅದನ್ನು ನೋಡಿಕೊಂಡು ನಾವಿಲ್ಲಿ ಅದೇ ಸಂಖ್ಯೆಯನ್ನು ಹಾಕಬೇಕು. ಈ ಸಂಖ್ಯೆಯನ್ನು ಹಾಕದೇ ಹೋದರೆ ಅರ್ಜಿದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಎಲ್ಲೋ ಸೇರಿಕೊಂಡು ಬಿಡುತ್ತದೆ. ಆದ್ದರಿಂದ ಮನೆಯ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸುವುದು ಬಹಳ ಮುಖ್ಯವಾಗಿದೆ. ಮನೆಯ ಸಂಖ್ಯೆಯನ್ನು ನಮೂದಿಸಿದ ನಂತರ ಅರ್ಜಿದಾರರ ವಿಳಾಸದಲ್ಲಿ ಸ್ಟ್ರೀಟ್, ಟೌನ್ ಆರ್ ವಿಲೇಜ್, ಪೋಸ್ಟ್ ಆಫೀಸ್, ಪಿನ್ ಕೋಡ್ ಮತ್ತು ತಾಲೂಕು ಇತ್ಯಾದಿ ವಿವರಗಳನ್ನು ಸರಿಯಾಗಿ ನಮೂದಿಸಬೇಕು. ಸ್ಥಳೀಯ ಭಾಷೆ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಇದು ಇರಬೇಕು. ಜಿಲ್ಲೆ ಮತ್ತು ರಾಜ್ಯದ ಹೆಸರುಗಳು ಮೊದಲೇ ಇರುತ್ತವೆ. ಈಗ ಕೆಳಗೆ ಈ ವಿಳಾಸಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗಿದೆ. ಅದಕ್ಕಾಗಿ ಮೊದಲು ಡಾಕ್ಯುಮೆಂಟ್ ನೇಮನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಗಳಲ್ಲಿ ಯಾವುದಾದರೂ ಒಂದನ್ನು ಸೆಲೆಕ್ಟ್ ಮಾಡಿ ನಂತರ ಚೂಸ್ ಫೈಲ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ. ಯಥಾ ಪ್ರಕಾರ ಗ್ಯಾಲರಿಯಲ್ಲಿದ್ದರೆ ಗ್ಯಾಲರಿ ಆಪ್ಷನ್ಗಳನ್ನು ಆಯ್ಕೆ ಮಾಡಿ, ಇಲ್ಲದಿದ್ದರೆ ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ನ ಫೋಟೋ ತೆಗೆಯಿರಿ. ಫೋಟೋ ತೆಗೆದ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಸರಿಯಾಗಿ ಹೊಂದಿಸಿಕೊಳ್ಳಿ. ತದನಂತರ ಬಲಭಾಗದಲ್ಲಿ ಮೇಲ್ಗಡೆ ಕಾಣುವ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿರುವುದನ್ನು ನೀವಿಲ್ಲಿ ಕಾಣಬಹುದು. ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಪುಟದಲ್ಲಿ ಅರ್ಜಿದಾರರು ವಿಶೇಷಚೇತನರಾಗಿದ್ದರೆ ಮಾತ್ರ ಇಲ್ಲಿರುವಂಥ ಆಯ್ಕೆಗಳನ್ನು ಆಯ್ದುಕೊಳ್ಳಿ. ಇಲ್ಲದಿದ್ದರೆ ನೇರವಾಗಿ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪುನಃ ಮತದಾರರ ಸಂಬಂಧಿಯ ಹೆಸರನ್ನು ನಮೂದಿಸಬೇಕಾಗುತ್ತದೆ. ಅದು ನಮ್ಮ ಮತದಾರರ ಪಟ್ಟಿಯಲ್ಲಿ ಇರುವ ಹಾಗೆ. ನಂತರ ರಿಲೇಷನ್ ಟೈಪನ್ನು ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಅದಾದ ನಂತರ ಅವರ ಎಪಿಕ್ ನಂಬರನ್ನು, ಅಂದರೆ ಸಂಬಂಧಿಯ ಎಪಿಕ್ ನಂಬರನ್ನು ಮತ್ತೊಮ್ಮೆ ಇಲ್ಲಿ ನಮೂದಿಸಬೇಕು. ನಂತರ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಕಾಣಿಸುವ ಈ ಡಿಕ್ಲರೇಷನ್ ಪೇಜಲ್ಲಿ ಮೊದಲಿಗೆ ಅರ್ಜಿದಾರರ ಪ್ಲೇಸ್ ಆಫ್ ಬರ್ತ್, ಅಂದರೆ ಜನ್ಮಸ್ಥಳವನ್ನು ಮೆನ್ಷನ್ ಮಾಡಬೇಕು. ನಂತರ ಸ್ಟೇಟ್ ಸೆಲೆಕ್ಟ್ ಮಾಡಿ. ಇದಾದ ಮೇಲೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ. ಇದಾದ ಮೇಲೆ ಪಕ್ಕದಲ್ಲಿರುವಂಥ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ. ಈ ಫಾರ್ಮ್ 6ಅಲ್ಲಿ ಮೆನ್ಷನ್ ಮಾಡಿರುವ ವಿಳಾಸದಲ್ಲಿ ಅರ್ಜಿದಾರರು ಯಾವ ವರ್ಷದ ಯಾವ ತಿಂಗಳಿನಿಂದ ವಾಸವಾಗಿದ್ದಾರೆ ಎಂಬುದನ್ನು ಉಲ್ಲೇಖಿಸಬೇಕು. ನಂತರ ಈ ಪುಟವನ್ನು ಮೇಲಕ್ಕೆ ಸರಿಸಿ ಕೆಳಗೆ ಅರ್ಜಿ ಹಾಕುತ್ತಿರುವಂತಹ ದಿನಾಂಕ ಮತ್ತು ಸ್ಥಳವನ್ನು ಕಾಣುತ್ತೇವೆ. ಇದಾದ ಮೇಲೆ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ಸಲ್ಲಿಸುತ್ತಿರುವಂಥ ಫಾರ್ಮ್ 6ನ ಪ್ರಿವ್ಯೂ ಕಾಣಿಸುತ್ತದೆ. ಪುಟವನ್ನು ಸ್ಕ್ರೋಲ್ ಮಾಡಿ ಕೆಳಗೆ ಎಲ್ಲ ವಿವರಗಳನ್ನು ಒಮ್ಮೆ ನೋಡಿಕೊಳ್ಳಿ. ಇದುವರೆಗೆ ನಾವು ಫಿಲ್ ಮಾಡಿದಂಥ ಯಾವುದಾದರೂ ವಿವರಗಳು ತಪ್ಪಾಗಿದ್ದರೆ ಕೆಳಗೆ ಕಾಣಿಸುವಂಥ ಕೀಪ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸರಿಪಡಿಸಬೇಕು. ಒಂದು ವೇಳೆ ಈ ಎಲ್ಲ ವಿವರಗಳು ಸರಿಯಾಗಿ ಇದ್ದಲ್ಲಿ ಬಲಭಾಗದಲ್ಲಿ ಕೆಳಗೆ ಕಾಣುವ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಆದರೆ ಅದಕ್ಕಿಂತ ಮೊದಲು ಬಲಭಾಗದಲ್ಲಿ ಮೇಲ್ಗಡೆ ಕಾಣುವಂಥ ಎಪಿಕ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಾವು ಅರ್ಜಿದಾರರ ಎಪಿಕ್ ಕಾರ್ಡ್ ಹೇಗಿರುತ್ತದೆ ಎಂಬುದನ್ನು ನೋಡಬಹುದು. ಈಗ ನೀವಿಲ್ಲಿ ಕಾಣುತ್ತೀರಿ
ಅರ್ಜಿದಾರರ ಎಪಿಕ್ ಕಾರ್ಡ್ ಹೇಗಿರುತ್ತದೆ ಎಂಬುದನ್ನು. ಇದೆಲ್ಲವೂ ಸರಿಯಾಗಿದ್ದಲ್ಲಿ ಕೆಳಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಫಾರ್ಮ್ 6 ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗೆ ರೆಫರೆನ್ಸ್ ನಂಬರನ್ನು ನೀವು ಕಾಣುತ್ತೀರಿ. ಫ್ರೆಂಡ್ಸ್, ಇದೇ ರೀತಿ ನೀವು ಸಹ ಫಾರ್ಮ್ 6 ಅಪ್ಲಿಕೇಶನನ್ನು ನ್ಯೂ ವೋಟರ್ ರಿಜಿಸ್ಟ್ರೇಷನ್ಗಾಗಿ ಸಲ್ಲಿಸಬಹುದು. ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು.